ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನಿನ್ನೆಯಿಂದ ನೋಡ್ತಾ ಇರಬಹುದು, ನಟ ಮಯೂರ್ ಪಟೇಲ್ ರವರು ಕಾರ್ ಆಕ್ಸಿಡೆಂಟ್ ಮಾಡಿದ್ದಾರೆ. ಇವರು ಕಾರ್ ಆಕ್ಸಿಡೆಂಟ್ ಮಾಡಿರೋದು ಒಂದು ಕಾರ್ಗಲ್ಲ, ನಿಂತಿರೋ 4 ಕಾರುಗಳು ಕೂಡ ಜಖಮ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು. ಇವರು ಕುಡಿದ ಅಮಲಿನಲ್ಲಿ ಕಾರ್ ಓಡಿಸಿ ಹಾಗೆ ಮಾಡಿದ್ದಾರೆ. ಅದು ಅಲ್ಲದೆ ಇವರು ಕಾರ್ ಗುದ್ದಿರೋದು ಪಾಪ ಅವರ ಕಷ್ಟ ಕೇಳೋಕ್ಕಾಗ್ತಿಲ್ಲ. ಅವರು ಅವರ ಹೆಂಡತಿಯ ಒಡವೆ ಅಡ ಇಟ್ಟು ಕಾರ್ ತಗೊಂಡಿದ್ರಂತೆ. ಸೊ ಏನೇನಾಗಿದೆ, ಹೆಂಗಾಯ್ತು, ಇದನ್ನೆಲ್ಲ ನಾನೀಗ ವಿವರಿಸ್ತಾ ಹೋಗ್ತೀನಿ, ಬನ್ನಿ. ಇವರು ನಟ ಮಯೂರ್ ಪಟೇಲ್ ಅಂತ. ಇವರು ಕನ್ನಡ ಸಿನಿಮಾಗಳನ್ನು 10ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಹೀರೋ ಆಗಿ ಮಾಡಿದ್ದಾರೆ. ಅಂದರೆ ಲವ್ ಸ್ಟೋರಿ, ನಿನದೇ ನೆನಪು, ಗುನ್ನ, ಉಂಜ, ರಾಜೀವ, ಯಲಾ ಕುನ್ನಿ, ತಮಟೆ, ಉಡೀಸ್, ಸ್ಟೂಡೆಂಟ್, ಸ್ಲಮ್, ಪೇಪೆ, ಮಣಿ, ಈ ಥರ 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಹೀರೋ ಆಗಿಯೇ ನಟನೆ ಮಾಡಿದ್ದಾರೆ. ತುಂಬ ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ, ಸ್ವಲ್ಪ ಹಿಟ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಇವರು ಇತ್ತೀಚೆಗೆ ಯಾವುದೇ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈಗ ಸ್ವಲ್ಪ ಒಂದು 5-6 ತಿಂಗಳ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಕೂಡ ಉಂಜ ಅನ್ನೋ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿದ್ರು. ಫ್ಲಾಪ್ ಆಗಿದ್ರ ಬಗ್ಗೆ, ಇತ್ತೀಚೆಗೆ ನಾನು ಸಕ್ಸಸ್ ಕಾಣ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ನಿನ್ನೆ ಇವರು ಮಾಡಿರುವ ಕೆಲಸಕ್ಕೆ ಪಾಪ ಬಡವರ ಹೊಟ್ಟೆ ಮೇಲೆ ಕಲ್ಲು ಬಿತ್ತು ಅಂತಲೇ ಹೇಳಬಹುದು. ನಿನ್ನೆ ರಾತ್ರಿ, ಅಂದರೆ ತುಂಬ ಮಧ್ಯರಾತ್ರಿನಿಲ್ಲ, ಏನೋ 1 ಗಂಟೆ 2 ಗಂಟೆ ಅನ್ನೋ ರೇಂಜು ಅಲ್ಲ, ಇನ್ನು ಬರೀ 10 ಗಂಟೆ, ರಾತ್ರಿ 10 ಗಂಟೆ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಮದ್ಯದ ಅಮಲಿನಲ್ಲಿ, ಅಂದರೆ ಕುಡಿದ್ಬಿಟ್ಟು ಗಾಡಿ ಓಡಿಸ್ಕೊಂಡು, ಅಂದರೆ ಫಾರ್ಚುನರ್ ಕಾರ್ ಇವ್ರದ್ದು ಓಡಿಸ್ಕೊಂಡು ಬಂದಿದ್ದಾರೆ. ಅಂದರೆ ಸೈಡಲ್ಲಿ, ರೋಡ್ ಸೈಡಲ್ಲಿ 4 ಕಾರುಗಳು 1 ಬೈ 1 ನಿಂತಿದ್ದಾವೆ. ಆ ನಿಂತಿರೋ ಕಾರ್ಗೆ ಬಂದು ಏಕ್ದಮ್, ಅಂದರೆ ಇವ್ರಿಗೆ ನಿಯಂತ್ರಣ ತಪ್ಪಿಟ್ಟಿದೆ ಕಾರು. ಇವ್ರಿಗೆ ಕುಡ್ದಿರೋ ಅಮಲಿನಲ್ಲಿ ಕುಡಿದ್ಬಿಟ್ಟು ಬಂದ್ಬಿಟ್ಟು ಬಂದು ಕಾರಿಗೆ ಗುದ್ದುಬಿಟ್ಟಿದ್ದಾರೆ. ಪಾಪ ಇವ್ರು ಗುದ್ದಿರೋ ಒಂದು ಕಾರು ಏಕ್ಲಕ್ಕೂ ನಿಂತಿರೋ 4 ಕಾರುಗಳು ಕೂಡ ಜಖಮ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಫಸ್ಟ್ ಇವ್ರು ಗುದ್ದಿದಾರಲ್ಲ ಆ ಕಾರಂತೂ ಹೇಳೋಕ್ಕಾಗೋದಿಲ್ಲ, ಫುಲ್ಲು ಮುಂದೆ ಹಿಂದೆ ಎಲ್ಲ ಜಖಮ್ ಆಗೋಗಿದೆ ಅಂತಲೇ ಹೇಳ್ಬೋದು. ಗುದ್ದಿರೋ 4 ಕಾರುಗಳಲ್ಲಿ 2 ಸ್ವಿಫ್ಟ್ ಡಿಸೈರ್ ಕಾರ್ಗಳಂತೆ, ಒಂದು ಸರ್ಕಾರಿ ವಾಹನ ಅಂತೆ. ಈ 4ಕ್ಕೂ ಚೆನ್ನಾಗಿ ಗುದ್ದಿದ್ದಾರೆ. ಒಂದಂತೂ ಜಖಮ್, ಅಂದರೆ ಏನಂದ್ರೆ ಏನಿಲ್ಲ, ಪಾರ್ಟ್ಸ್ ಮುಂದೆ ಮತ್ತು ಹಿಂದೆ ಎಲ್ಲ ಹಂಗೆ ಗುದ್ಬಿಟ್ಟಿದ್ದಾರೆ. ಇವ್ರದ್ದು ಮಾತ್ರ ಫಾರ್ಚುನರ್ ಸ್ವಲ್ಪ ಮುಂದೆ ಡ್ಯಾಮೇಜ್ ಆಗಿದೆ ಅಷ್ಟೇ. ಇವ್ರದ್ದೇನು ಮಯೂರ್ ಪಟೇಲ್ ಇದ್ದಾರಲ್ಲ, ಅವ್ರ ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಮುಂದೆ. ಬಟ್ ಇವ್ರು ಗುದ್ದಿರೋ ಕಾರ್ಗಳು ಎಲ್ಲವೂ ಕೂಡ ಜಖಮ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಆ ಸುದ್ದಿ ಕೇಳಿದ ತಕ್ಷಣ ಹಲಸೂರು ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮಯೂರ್ ಅವ್ರನ್ನ ಡಿ ಅಂದರೆ ತಪಾಸಣೆಗೆ ಒಳಪಡಿಸಿದಾಗ ಅವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಗೊತ್ತಾಗಿದೆ. ಅಂದರೆ ಇವರು ಡ್ರಿಂಕ್ ಮಾಡಿಬಿಟ್ಟು ಗಾಡಿ ಓಡಿಸಿದ್ರೆ, ಅಂದರೆ ತುಂಬ ಫಾಸ್ಟಾಗಿ ಬಂದಿದ್ದಾರೆ, ಕಾರು ನಿಯಂತ್ರಣ ಸಿಕ್ಕಿಲ್ಲ, ಸೊ ಹೋಗಿ ಗುದ್ದಿದ್ದಾರೆ. ನಂತರ ಕಾರಿನ ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ, ಅದು ಕೂಡ ಲ್ಯಾಪ್ಸ್ ಆಗಿದೆಯಂತೆ ಇನ್ಶೂರೆನ್ಸ್ ಕೂಡ. ಈಗ ಪೊಲೀಸರು ಅವರ ಕಾರ್ ಕೂಡ ಸೀಸ್ ಮಾಡಿದ್ದಾರೆ, ಅಂದರೆ ಮಯೂರ್ ಅವ್ರ ಕಾರನ್ನು. ಮಯೂರ್ ಪಟೇಲ್ ರವರು ಮೊದಲು ಗುದ್ದಿದ್ದ ಕಾರು ಫುಲ್ಲು ಡ್ಯಾಮೇಜ್ ಆಗಿರೋ ಕಾರಣ ಕಾರಿನ ಮಾಲೀಕ ಅಳ್ತಿದಾರಂತೆ. ಯಾಕೆ ಅಂದರೆ ಅವ್ರು ಇನ್ನೂ 1 ವಾರ ಆಗಿಲ್ವಂತೆ ಕಾರ್ ತಗೊಂಡು. ಅವರ ಹೆಂಡತಿಯ ಒಡವೆಯನ್ನೆಲ್ಲ ಅಡ ಇಟ್ಟಿದ್ದಾರಂತೆ. ಕಂಪನಿಗೆ ಬಾಡಿಗೆಗೆ ಅಂತ ಬಿಟ್ಟಿದ್ರಂತೆ. ಎಂಪ್ಲಾಯ್ನ ಪಿಕಪ್ ಆ್ಯಂಡ್ ಡ್ರಾಪ್ ಕೆಲಸ ಮಾಡುತ್ತಿದ್ದೆ. ಇದೇ ತಿಂಗಳು 5ನೇ ತಾರೀಕು ನಾನು EMI ಕೂಡ ಕಟ್ಟಬೇಕಿತ್ತು. ಈಗ ಕಾರ್ ನೋಡಿದರೆ ಹೀಗಾಗಿದೆ, ನಾನು ಜೀವನ ಮಾಡೋದು ಹೇಗೆ? ನನ್ನ ಕಾರನ್ನು ಸರಿ ಮಾಡಿಸಿ, ನನಗೇನಾದರೂ ಪ್ಲೀಸ್ ದಯವಿಟ್ಟು ಹಣ ಕೊಡಿಸಿ ಅಂತ ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕುತ್ಕೊಂಡು ಅಳ್ತಿದಾರಂತೆ. ಅವ್ರ ಹೆಸರು ಬಂದು ಶ್ರೀನಿವಾಸ್ ಅಂತ. ಪಾಪ ಅವ್ರ ಕಣ್ಣೀರು ಗೋಳು ನೋಡೋಕ್ಕಾಗ್ತಿಲ್ವಂತೆ. ಕಾರ್ ಮುಂದೆ ಲಬ ಅಂತ ಬಡ್ಕೊಳ್ತಿದಾರಂತೆ, ಬಾಯ್ ಬಡ್ಕೊಳ್ತಿದಾರಂತೆ. ಇವರೀಗ ಕಂಪ್ಲೇಂಟ್ ಕೊಟ್ಟಿರೋ ಆಧಾರದ ಮೇಲೆ ಹಲಸೂರು ಸಂಚಾರ ಪೊಲೀಸ್ ಠಾಣೆಯವರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮದ್ಯದ ಅಮಲಿನಲ್ಲಿ ವಾಹನ ಚಾಲನೆ ಮಾಡಿದ್ದಾರೆ, ಹಾಗೆ ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿರೋ ಕಾರಣ ವಿಮೆ ಇಲ್ಲದೆ ವಾಹನ ಚಲಾಯಿಸಿದ ಆರೋಪದಡಿ ಮಯೂರ್ ಪಟೇಲ್ ರವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಏನಾದರೂ ಕ್ರಮ ಕೈಗೊಳ್ಳಿ, ಆದರೆ ಆ ಯಪ್ಪ ಏನಿದಾರಲ್ಲ ಶ್ರೀನಿವಾಸ್ ಅಂತ, ಅವರಿಗೆ ನ್ಯಾಯ ಕೊಡಿಸಿದ್ರೆ ಸಾಕು. ಪಾಪ ಅವರ ಹೆಂಡತಿ ಒಡವೆ ಎಲ್ಲ ಅಡ ಇಟ್ಟು ಇನ್ನೂ 1 ವಾರ ಆಗಿಲ್ಲ. ಪಾಪ ಅವ್ರಿಗೆ ಹೇಗೆ ನೋವಾಗಿರ್ಬೇಡ ಮನಸ್ಸಿಗೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಇವರು ನಿನ್ನೆ ಆಕ್ಸಿಡೆಂಟ್ ಮಾಡಿರೋ ರೀತಿ ಕೂಡ, ಅಂದರೆ ಅವರೇ ವಿಡಿಯೋ ಮಾಡಿ ವೈರಲ್ ಮಾಡ್ತಿದ್ದಾರೆ.
ಸರ್ ನೀವು ಹಿಂಗೆ ಮಾಡಿದಿರಲ್ಲ ಸರಿನಾ ಸರ್ ಅಂದರೆ ನಂಗೆ ಕೊಡ್ತೀನಿ ಬಿಡ್ರಿ ಏನ್ಕ್ರಿ ವಿಡಿಯೋ ಮಾಡ್ತೀರಾ ಅಂತ ಇವ್ರು ಮಯೂರ್ ಪಟೇಲ್ ರವರು ಕೂಡ ಹೇಳ್ತಿದ್ದಾರೆ. ಇವ್ರು ಹೇಳ್ತಿರ್ಬೋದು ಆ ರೀತಿ, ಅಂದರೆ ಕಟ್ಕೊಡ್ಬೇಕಲ್ಲ, ಒಂಚೂರು ಫೋನ್ ಪೇನಾರ ಮಾಡಿದರೆ ಒಂಚೂರು ಕನ್ಫರ್ಮ್ ಇರ್ತಿತ್ತು. ಅಂದರೆ ಅವ್ರು ಹೇಳ್ತಿದ್ದಾರೆ, ಸರ್ ನೀವೇನೋ ಹಿಂಗೆ ಹೇಳ್ಬಿಟ್ಟು ಹೊರ್ಟೋಗ್ತೀರಾ, ಬಟ್ ನನಗೆ ದುಡ್ಡು ಕೊಡೋರು ಯಾರು? ಹಿಂಗೆ ಇದೇ ರೀತಿ ನನಗೆ ಆಲೆ ಒಂದ್ಸಲ ಆಗಿದೆ, ಹಿಂಗೆ ಹೇಳ್ಬಿಟ್ಟು ಹೊರ್ಟೋಗ್ತಾರೆ, ನೀವೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಅಲ್ಕೊಂಡು ಬರೋಕ್ಕಾಗಲ್ಲ ಸರ್, ನಿಮ್ಮ ಮನೆ ಮುಂದೆ ಬಂದು ನಾವು ಕಾಯೋಕ್ಕಾಗೋದಿಲ್ಲ, ಈಗಲೇ ಸ್ವಲ್ಪ ಅಮೌಂಟ್ ಇದ್ದರೆ ಕೊಡಿ ಅಂತ ಹೇಳ್ತಿದ್ರು ಕೂಡ, ಇಲ್ಲ ನೀವು ಫೋನ್ ಆಫ್ ಮಾಡಿ, ಈಗ ನೀವು ನನ್ನ ವಿಡಿಯೋ ಮಾಡ್ತಾ ಇದ್ದೀರಲ್ಲ, ನಾನು ಯಾರು ಅಂತ ಗೊತ್ತಿದೆಯಲ್ಲ ಅನ್ನೋ ರೀತಿಯೇ ಮಾತಾಡ್ತಿದ್ದಾರೆ ಇವರು. ಸ್ವಲ್ಪ ಅಮೌಂಟ್ ಫೋನ್ ಪೇ ಮಾಡ್ತೀನಿ ಇಲ್ಲೇ ಅನ್ನೋ ರೀತಿ ಹೇಳ್ತಾನೇ ಇಲ್ಲ. ಪಾಪ ಅವ್ರ ಜೀವನಕ್ಕೆ ಏನೋ ಒಂದು ಆಸರೆ ಅಂತ ಏನೋ ಮಾಡ್ಕೊಂಡಿರ್ತಾರೆ. ಇವ್ರು ಹಿಂಗೆ ಮಾಡಿದಾಗ ನಿಜವಾಗ್ಲೂ ಅವ್ರಿಗೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಇವರು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಅವರು ಶ್ರೀನಿವಾಸ್ ಅಂತ ಏನಿದಾರಲ್ಲ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ನೀವು ಡ್ರಿಂಕ್ಸ್ ಮಾಡೋದು ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ, ಬಟ್ ಮನೇಲಿ ಮಾಡ್ಕೊಳ್ಳಿ ಅಥವಾ ಹೊರಗಡೆನೇ ಮಾಡಿ. ಆದರೆ ನಮ್ಮ ಒಂದು ಅಭ್ಯಾಸದಿಂದ ಬೇರೆ ಯಾರಿಗೂ ಕೂಡ ಹಾನಿಯಾಗಬಾರದು. ಅದೇ ರೀತಿ ನಾವುಗಳು ಇರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.